ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಸ್ತೋತ್ರಕ್ಕೆ ಯಾಕಿಷ್ಟು ಮಹತ್ವವನ್ನು ಹೇಳಿದ್ದಾರೆ. ನಾವು ರಾಯರ ಕುರಿತು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಏನನ್ನ ಮಾಡಬೇಕು ಎಂಬುದಾಗಿ ತಿಳ್ಕೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಯಾರಾದರೂ ರಾಯರ ಕುರಿತು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ 108 ಬಾರಿ ಜಪವನ್ನು ಮಾಡುವಂಥದ್ದು. ಇದನ್ನು ಅರ್ಥಸಹಿತ ಮಾಡಬೇಕು. ಇದರ ಅರ್ಥ ಏನು ಎಂಬುದಾಗಿ ತಿಳ್ಕೋಣ. ರಾ ಅಂತ ಹೇಳಿದ್ರೆ ರೋಗ ಹಾನಿಯಾಗತ್ತಂತೆ ಇದನ್ನು ಹೇಳೋದ್ರಿಂದ. ಇದು ರಂ ಅಗ್ನಿ ಬೀಜಾಕ್ಷರ ಮಂತ್ರ. ಘಕಾರದ ಉಚ್ಚಾರಣೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಲ, ಪುಷ್ಟಿ ಮತ್ತು ದೇಹದ ಕಾಂತಿ ವೃದ್ಧಿಸುತ್ತಂತೆ. ವಕಾರದ ಉಚ್ಚಾರಣೆಯಿಂದ ಏನನ್ನ ವೃದ್ಧಿಸುತ್ತೆ ಅಂದರೆ ವಾಂಛಿತಾರ್ಥಗಳು ಈಡೇರುತ್ತಂತೆ, ಅಂದರೆ ಮನಸ್ಸಿನ ಆಸೆಗಳು ಈಡೇರುತ್ತೆ. ವಂ ಅನ್ನೋದು ಅಮೃತ ಬೀಜಾಕ್ಷರ ಮಂತ್ರ. ದ್ರ ಅಂತ ಹೇಳೋದ್ರಿಂದ ನಮ್ಮ ದರಿದ್ರ ಓಡೋಗುತ್ತಂತೆ, ಪಾಪಗಳ ನಾಶ ಆಗುತ್ತಂತೆ. ಮತ್ತು ಯಕಾರದ ಉಚ್ಚಾರಣೆಯಿಂದ ಯಮನ ಬಾಧೆ ಅಂದರೆ ಅಪಮೃತ್ಯು ಏನಾದರೂ ಇದ್ದರೆ ಹೋಗುತ್ತಂತೆ. ನಕಾರದ ಉಚ್ಚಾರಣೆಯಿಂದ ಒಳ್ಳೆ ಅಧಿಕಾರವನ್ನು ಪಡೆಯುತ್ತಾನಂತೆ. ಮಕಾರದ ಉಚ್ಚಾರಣೆಯಿಂದ ಒಳ್ಳೆ ಐಶ್ವರ್ಯವನ್ನು ಪಡಿತಾನೆ ಅಂತ ಜಗನ್ನಾಥದಾಸರು ತಿಳಿಸ್ಕೊಂಡು ಹೋಗ್ತಾರೆ. ಈ ರೀತಿ ತಿಳಿದು ಅರ್ಥವನ್ನು ಜಪ ಮಾಡೋದ್ರಿಂದ ಶುಭಕಾರಿ ಅಂತ ಹೇಳ್ತಾರೆ. ಇದೇ ಗುರುವಾರದಂದು ಗುರುಪುಷ್ಯ ಯೋಗ ಬರ್ತಾ ಇದೆ, ಅಂದು ಮಾಡಿ, ಖಂಡಿತ ಇದು ಶುಭಕಾರಿಯಾಗುತ್ತೆ ಅಂತ ಹೇಳ್ತಾ, ನಿಮಗೆ ಸಂಪೂರ್ಣ ಶ್ಲೋಕ ಬೇಕಿದ್ದಲ್ಲಿ ನನ್ನ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹಾಕಿ ನಾನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತ